ಮಾರ್ಕೆಟ್ ಇವಾಗ ಗ್ಯಾಪ್ ಡೌನ್ ಓಪನ್ ಆಗ್ತಿದೆ ಬ್ಯಾಂಕ್ ನಿಫ್ಟಿಯಲ್ಲಿ. ಅಂಡ್ ಈ ಗ್ಯಾಪ್ ಡೌನ್ ಅಲ್ಲಿ ಸಪೋಸ್ ಏನಾದರೂ ಸ್ಟ್ರೆಂತ್ ತೋರಿಸಿ ಫಸ್ಟ್ 5 ಮಿನಿಟ್ಸ್ ಅಲ್ಲಿ ಈ ಕ್ಲೋಸಿಂಗ್ ಪಾಯಿಂಟ್ ಹತ್ರ ರೆಸಿಸ್ಟೆನ್ಸ್ ತಗೊಂಡು ಹಿಂಗೇನಾದ್ರು ಟ್ರೇಡ್ ಆಗ್ತಿದ್ರೆ ಮಾರ್ಕೆಟು, ನಾವ್ ಇಲ್ಲೊಂದು ಕಾಲ್ ಸೈಡ್ ಅಪರ್ಚುನಿಟಿ ಫೈಂಡ್ ಮಾಡೋಣ, ಈ ಬ್ರೇಕ್ಔಟ್ ವೇಟ್ ಮಾಡೋಣ. ಇದು ನಮ್ಮ ಪ್ಲಾನ್ 1 ಆಗಿರುತ್ತೆ. ಇನ್ ಸೆಕೆಂಡ್ ಪ್ಲಾನ್ ಏನಾಗಿರುತ್ತೆ ಅಂದ್ರೆ, ಸಪೋಸ್ ಮಾರ್ಕೆಟ್ ಇಲ್ಲೇ ಫ್ಲಾಟ್ ಅಲ್ಲಿ ಓಪನ್ ಆಗಿದೆ ಅನ್ಕೊಳ್ಳಿ. ಓಪನ್ ಆಗಿ ಈ ಒಂದು ಹಾಫ್ ಕ್ಯಾಂಡ್ಲ್ ತರ, ಹಾಫ್ ಬ್ಲೂ ಕ್ಯಾಂಡ್ಲು, ಹಾಫ್ ರೆಡ್ ಕ್ಯಾಂಡ್ಲು ಮಾಡಿ ಈ ರೇಂಜ್ ಹತ್ರ ಟ್ರೇಡ್ ಮಾಡ್ತಿದ್ರೆ ನಾವು ಒಂದು ರೀಟ್ರೇಸ್ಮೆಂಟ್ ಇಂದ ಸೆಲ್ ಸೈಡ್ ಹೋಗೋಣ. ಬಿಕಾಸ್ ಇಲ್ಲಿ ನೋಡಿ, ಮಾರ್ಕೆಟ್ ಆಲ್ರೆಡಿ ನೆಗೆಟಿವ್ ಆಗಿದೆ ಅಂಡ್ ಗ್ಯಾಪ್ ಡೌನ್ ಓಪನ್ ಆಗ್ತಿದೆ. ಇಲ್ಲಿ ಯಾರಾದರೂ ಡಬ್ಲ್ಯೂ ಪ್ಯಾಟರ್ನ್ ಅಂತ ನೋಡಿ ಅಥವಾ ಡಬಲ್ ಬಾಟಮ್ ಅಂತ ನೋಡಿ ಬಯರ್ಸ್ ಬಂದಿದ್ರೆ ಅವ್ರ ಪೊಸಿಷನ್ ಕಟ್ ಮಾಡೋ ಪಾಸಿಬಿಲಿಟೀಸ್ ಇರುತ್ತೆ. ಆಮೇಲೆ ಈ ಲೋ ಏನಿದೆಯಲ್ಲ ಅದು ಕ್ರಾಸ್ ಆದ್ಮೇಲೆ ಸೆಲ್ಲರ್ಸ್ ಬರ್ತಾರೆ. ಸೊ ಅವಾಗ ನಾವು ಟಾರ್ಗೆಟ್ ಬುಕ್ ಮಾಡ್ಕೊಂಡು ಎಕ್ಸಿಟ್ ಆಗ್ಬೋದು. ಇದು ಆಗ್ದಿರಾ ಸಪೋಸ್ ಮಾರ್ಕೆಟ್ ಏನಾದರೂ ಓಪನ್ ಆಗ್ತಾನೇನೆ ಬಿಗ್ ರೆಡ್ ಕ್ಯಾಂಡ್ಲು, ಬಿಗ್ ಈ ತರ ಒಂದು ದೊಡ್ಡ ರೆಡ್ ಕ್ಯಾಂಡ್ಲ್ ಆದ್ರೆ ಅವಾಗ ನಾವು ವೆಯ್ಟ್ ಮಾಡಿ ನೋಡ್ಬೇಕಾಗತ್ತೆ ಮಾರ್ಕೆಟ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡುತ್ತಾ, ಟೈಮ್ ಸ್ಪೆಂಡ್ ಮಾಡಿ ಒಂದ್ ಸ್ವಲ್ಪ ಪುಷ್ ತಗೊಂಡು ಮತ್ತೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಡೌನ್ ಫಾಲ್ ಆಗುತ್ತಾ, ಅಥವಾ ಡೈರೆಕ್ಟ್ ಹಿಂಗೆ ಸೆಲ್ ಹೋಗ್ತಿರುತ್ತಾ, ಅಥವಾ ಡೈರೆಕ್ಟ್ ರಿಕವರಿ ಬರುತ್ತಾ. ರಿಕವರಿ ಬಂದ್ರೆ ಎಲ್ಲಿವರೆಗೂ ಬರುತ್ತೆ, ಈ ಟಾಪ್ ವರ್ಗೂ ಬರುತ್ತಾ ಅಥವಾ ಈ ಟಾಪ್ ಬ್ರೇಕ್ಔಟ್ ಆಗುತ್ತಾ, ಈ ಎಲ್ಲ ಪಾಸಿಬಿಲಿಟೀಸ್ ಇರುತ್ತೆ ಒಂದು ಡೈರೆಕ್ಟ್ ರೆಡ್ ಕ್ಯಾಂಡಲ್ ಆದ್ರೆ. ಹಿಂಗಾಗ್ದಿರಾ ಇದು ಥರ್ಡ್ ಪಾಸಿಬಿಲಿಟಿ ಆಗಿರುತ್ತೆ. ಫೋರ್ತ್ ಪಾಸಿಬಿಲಿಟಿ ಏನಾಗಿರುತ್ತೆ ಅಂತ ಅಂದ್ರೆ, ಸ್ಟ್ರಾಂಗ್ ಬ್ಲೂ ಕ್ಯಾಂಡಲ್ ಮಾಡಿ ಇದನ್ನ ಬ್ರೇಕ್ಔಟ್ ಕೊಡೋದು. ಅವಾಗೂ ಅಷ್ಟೇ ನಾವು ಇಲ್ಲ ಒಂದು ಸೆಲ್ ಸೈಡ್ ಅಪರ್ಚುನಿಟಿನೇ ಫೈಂಡ್ ಮಾಡ್ಬೇಕಾಗತ್ತೆ. ನೋಡೋಣ ಇನ್ನೇನ್ ಮಾರ್ಕೆಟ್ ಓಪನ್ ಆಗುತ್ತೆ, ಏನಾಗುತ್ತೋ ನೋಡಿ ಒಂದು ಟ್ರೇಡ್ ಮಾಡೋಣ. ನಾನು ಫಸ್ಟ್ ವಾಯ್ಸ್ ರೆಕಾರ್ಡ್ ಆಗ್ತಿದ್ಯಾ ನೋಡ್ಕೊಬೇಕು. ಹಲೋ. ಹಾ, ನೆನ್ನೆ ಟ್ರೇಡ್ ಮಾಡೋವಾಗೆಲ್ಲ ಮಾಡಿದ್ದೀನಿ, ಇಲ್ಲಿ ವಾಯ್ಸ್ ರೆಕಾರ್ಡ್ ಆಗಿರಲಿಲ್ಲ. ಇಲ್ಲಿ ನಾವು ಅರೌಂಡ್ ಈ ಲೆವೆಲ್ ಹತ್ತತ್ರ ಎಂಟ್ರಿ ಆಗಿದ್ದು, ಅಫ್ಕೋರ್ಸ್ ಇಲ್ಲಿ ಟಾರ್ಗೆಟ್ ಬುಕ್ ಮಾಡಿಲ್ಲ, ನಾವು ಈ ಬ್ರೇಕ್ಔಟ್ಗೆ ವೆಯ್ಟ್ ಮಾಡ್ತಿದ್ದೋ. ಬಟ್ ಮಾರ್ಕೆಟ್ ನಾನು ಈ ಲೆವೆಲ್ ಹತ್ತತ್ರ ಎಕ್ಸಿಟ್ ಆಗಿದೆ, ಅರೌಂಡ್ 1500 ಹತ್ತತ್ರ ಲಾಸು. ಲಾಸ್ಟಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋವಾಗ ನೋಡಿದ್ರೆ ವಾಯ್ಸ್ ರೆಕಾರ್ಡ್ ಆಗಿರಲಿಲ್ಲ ಇಲ್ಲಿ. ಓಕೆ, ನೋಡೋಣ ಇವತ್ತು ಇನ್ನೇನು ಮಾರ್ಕೆಟ್ ಓಪನ್ ಆಗುತ್ತೆ, ನೋಡೋಣ ಏನಾಗುತ್ತೆ. ನಾವಿಲ್ಲೊಂದು ಟ್ರೇಡ್ ಎಂಟ್ರಿ ಆಗ್ತಿದ್ದೀವಿ, ಫಸ್ಟ್ ಎಂಟ್ರಿ ಆಗ್ಬಿಡೋಣ. 49,400 ಫುಟ್ ಸೈಡ್ ಹೋಗ್ತಿದ್ದೀವಿ. ಅರೌಂಡ್ 722 ಪ್ರೀಮಿಯಮ್ ಅಲ್ಲಿ ಸಿಕ್ಕಿದೆ. ಅಂಡ್ ನೀವು ಮಾರ್ಕೆಟ್ ನೋಡಿದ್ರೆ ಇಲ್ಲಿ ಗ್ಯಾಪ್ ಆಯ್ತು. ನನಗೆ ನಿಫ್ಟಿಯಲ್ಲಿ ಬ್ರೇಕ್ಔಟ್ ಕೊಡುತ್ತೆ ಅನ್ನೋ ಪಾಸಿಬಿಲಿಟೀಸ್ ಜಾಸ್ತಿ ಕಾಣಿಸ್ತಾ ಇತ್ತು, ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ. ಯಾವಾಗ ನಿಫ್ಟಿ ಬ್ರೇಕ್ಔಟ್ ಫೇಲ್ಯೂರ್ ಆಯಿತು ಅವಾಗ ನಾನು ಬ್ಯಾಂಕ್ ನಿಫ್ಟಿಯಲ್ಲೂ ಒಂದು ನೆಗೆಟಿವ್ ಆಗುತ್ತೆ ಅಂತ ನಾನು ಇಲ್ಲಿ ಟ್ರೇಡ್ ತಗೊಂಡಿರೋದು. ನೋಡೋಣ ಏನಾಗುತ್ತೋ. ಅರೌಂಡ್ 100 200 0 ಅನ್ಕೊಳ್ಳಿ, ಹಂಗೆ ನಡೀತಿದೆ ಟ್ರೇಡು. ನೋಡೋಣ ಟ್ರೇಡರ್ಸ್ ಏನಾಗುತ್ತೋ. ಟ್ರೇಡರ್ಸ್ ನೀವು ಇಲ್ಲಿ ನೋಡ್ಬೋದು, ನಮ್ಮ ಪೊಸಿಷನ್ ಅಲ್ಲಿ ಅರೌಂಡ್ 70 ಪಾಯಿಂಟ್ಸ್ ಹತ್ತೋದ್ರ ಟಾರ್ಗೆಟ್ ನಡೀತಿದೆ. ಅಂಡ್ ನೀವು ಮಾರ್ಕೆಟ್ ನೋಡಿದ್ರೆ ನಾವು ಎಂಟ್ರಿ ಆದಾಗಿಂದ ಕಂಟಿನ್ಯೂಸ್ ರೆಡ್ ಕ್ಯಾಂಡಲ್ ಮಾಡಿ ಬರ್ತಿದೆ. ನಾವಿಲ್ಲಿ ನಮ್ಮ ಟಾರ್ಗೆಟ್ ರೀಚ್ ಆಗಿದ ತಕ್ಷಣ ಎಕ್ಸಿಟ್ ಆಗಬೇಕಾಗುತ್ತೆ, ಬಿಕಾಸ್ ನೆಗೆಟಿವ್ ಟ್ರೆಂಡು ಸೆಲ್ಲಿಂಗೇ ಹೋಗ್ತಿದೆ, ಎಲ್ಲರೂ ಸೆಲ್ ಮಾಡೋಕೆ ಟ್ರೈ ಮಾಡಿರ್ತಾರೆ. ಈ 200 ಲೆವೆಲ್ ಲಾಸ್ಟ್ ಹೋಪ್ ಆಗಿರುತ್ತೆ ನಮಗೆ ಟಾರ್ಗೆಟ್ ಬುಕ್ ಮಾಡ್ಕೊಳೋದಕ್ಕೆ. ಓಕೆ ಟ್ರೇಡರ್ಸ್, ನಾವಿಲ್ಲಿ ನಮ್ಮ ಟ್ರೇಡ್ ಕಟ್ ಮಾಡ್ತಿದ್ದೀವಿ. ನಮ್ದೇನು ಟಾರ್ಗೆಟ್ ಇದೆ ಅದು ರೀಚ್ ಆಗಿದೆ. ಅರೌಂಡ್ 2800 ಹತ್ತತ್ರ ನಾವು ಪ್ರಾಫಿಟ್ಸ್ ಬುಕ್ ಮಾಡಿದ್ದೀವಿ, ಒಂದು 90 ಪಾಯಿಂಟ್ಸ್ ಪ್ಲಸ್ ಅನ್ಕೊಳ್ಳಿ. ನೀವಿಲ್ಲಿ ಮಾರ್ಕೆಟ್ ನಾವು ಎಂಟ್ರಿ ಆಗಿದ್ದು ಅರೌಂಡ್ ಈ ಲೆವೆಲ್ ಹತ್ರ, ಇಲ್ಲಿ ಈ ರೆಡ್ ಕ್ಯಾಂಡಲ್ ಹತ್ರ. ಆ್ಯಂಡ್ ಎಂಟ್ರಿ ಆದಾಗಿಂದ ಕಂಟಿನ್ಯೂಸ್ ರೆಡ್ ಕ್ಯಾಂಡಲ್ ಮಾಡ್ಕೊಂಡು ಹೋಗ್ತಿದೆ. ಆ್ಯಂಡ್ ಇಲ್ಲೂ ಅಷ್ಟೇ, ಇನ್ನೂ ವೆಯ್ಟ್ ಮಾಡಿದರೆ ಇನ್ನೂ ಪ್ರಾಫಿಟ್ ಆಗಿರೋದು. ಬಟ್ ಬೇಡ, ನೆನ್ನೆ ನಮ್ಮದು ಲಾಸ್ ಆಗಿದೆ, 1500 ಲಾಸ್ ಬುಕ್ ಮಾಡಿದ್ದೀವಿ ಅರೌಂಡ್ ಇಲ್ಲಿ. ನಾವು ಪೊಸಿಷನ್ ಮಾಡಿದ್ದು ಇಲ್ಲಿ, ಲಾಸ್ ಬುಕ್ ಮಾಡಿದ್ದು ಇಲ್ಲಿ, ಅದೇ ಲೆವೆಲ್ ಹತ್ರನೇ 1500 ಲಾಸ್ ಆಗಿತ್ತು. ಆ್ಯಂಡ್ ಇವತ್ತು ಸುಮ್ಮನೆ ರಿಸ್ಕ್ ತಗೊಳೋದು ಬೇಡ ಅಂತ ನಾನು ಪೊಸಿಷನ್ ಕಟ್ ಮಾಡಿದ್ದೀನಿ. ನಾವು ಆರ್ಡರ್ ಯಾವಾಗ ಪ್ಲೇಸ್ ಮಾಡಿದ್ದು, 925ಗೆ ಪ್ಲೇಸ್ ಮಾಡಿದ್ದು. ಅರೌಂಡ್ ಈ ಕ್ಯಾಂಡ್ಲು 925 ಕ್ಯಾಂಡ್ಲು, ಈ ರೆಡ್ ಕ್ಯಾಂಡ್ಲ್ ಹತ್ರ ನಾವು ಆರ್ಡರ್ ಪ್ಲೇಸ್ ಮಾಡಿದ್ದು. ಆ್ಯಂಡ್ ಈ ರೆಡ್ ಕ್ಯಾಂಡ್ಲ್ ಹತ್ರ ನಾವು ಎಕ್ಸಿಟ್ ಆಗಿದ್ದೀವಿ, ಎಲ್ಲ ಪೊಸಿಷನ್ಸು ಕಟ್ ಮಾಡಿದ್ದೀವಿ. ಆ್ಯಂಡ್ 816 ಅರೌಂಡ್ 90 ಪಾಯಿಂಟ್ಸ್ ಹತ್ತತ್ರ ನಾವು ಇವತ್ತು ಕವರ್ ಮಾಡ್ಕೊಂಡಿದ್ದೀವಿ.